ಶನಿ ಸಂಚಾರ ಕೇವಲ ಕುಂಭರಾಶಿ ಮೀನರಾಶಿಯವರಿಗಷ್ಟೇ ಅಲ್ಲ ಗುರುಗಳೇ, ನೀವು ಹೇಳ್ತಾ ಇದ್ರಿ 12 ರಾಶಿಯವರ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅಂತ. ಮೊದಲಿಗೆ ಪ್ರಭಾವ ತಿಳಿಸ್ಕೊಡಿ, ಆಮೇಲೆ ಪರಿಹಾರ ನೋಡೋಣ. ಖಂಡಿತವಾಗಿ ನಾವು ಸಾಮಾನ್ಯವಾಗಿ ದಿನನಿತ್ಯದ ಜೀವನದಲ್ಲಿ ನಮ್ಮ ರಾಶಿಯ ಮೇಲೆ ಯಾವ ಯಾವ ಗ್ರಹಗಳ ಪ್ರಭಾವ ಪರಿಣಾಮ ಇದೆ, ಅದರಿಂದ ನಮಗೆ ಒಳಿತು ಕೆಡಕಗಳೇನು, ನಾವು ಏನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಶನಿ ಸಂಚಾರದ ಸಮಯದಲ್ಲಿ ಮೇಷರಾಶಿಯವರ ವಿಚಾರವನ್ನು ನೋಡ್ತಾ ಹೋದರೆ ತಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಶನಿ ಸ್ಥಿತನಾಗ್ತಾನೆ, ಅಲ್ಲಿದ್ದಾನೆ. ಅದಕ್ಕೆ ವ್ಯಯಸ್ಥಾನ ಅಂತ ಹೇಳಿ ಕರಿತೀವಿ. ವ್ಯಯಸ್ಥಾನ ಅಂದ್ರೇನು? ವ್ಯಯ ಅಂದರೆ ಖರ್ಚು. ಆ ಖರ್ಚು ಪ್ರತಿಯೊಬ್ಬರೂ ಕೂಡ ಮಾಡ್ತಕ್ಕಂಥದ್ದು. ಆದರೂ ಕೂಡ ಶನಿಯ ಪ್ರಭಾವದಿಂದ ಬೇಡದೇ ಇರತಕ್ಕಂತಹ ಕೆಲಸಗಳಿಗೆ ಖರ್ಚಾಗತ್ತೆ. ಯಾವುದರಿಂದ ಏನು ಉಪಯೋಗ ಕಡಿಮೆಯೋ ಅಥವಾ ಉಪಯೋಗವೇ ಇಲ್ಲವೋ ಅಂತಹ ಕೆಲಸಗಳಿಗೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದಾಗತ್ತೆ. ಇರುವಂತಹ ಕೆಲಸಕ್ಕೆ ನಾವು ಖರ್ಚನ್ನು ಮಾಡದೇ ಇರತಕ್ಕಂತಹ ಮನಸ್ಥಿತಿಯನ್ನು ಕೂಡ ತಲುಪುವಂಥದ್ದಾಗುತ್ತೆ. ಇನ್ನು ಇದರ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಆಮೇಲೆ ಒಳ್ಳೆಯವರು ಕೂಡ ಕೆಟ್ಟವರಂತೆ ನಡ್ಕೊಳ್ಳುವಂಥದ್ದು. ಸ್ವಭಾವತಃ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ, ಆದರೆ ಅವರು ತಮ್ಮ ಸ್ವಭಾವವನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ, ಕೆಟ್ಟವರಂತೆ ನಡ್ಕೊಳ್ತಾರೆ. ಯಾಕೆ ಹಾಗಾಗತ್ತೆ? ಅದು ಶನಿಯ ಪ್ರಭಾವ. ಅದನ್ನು ಗಮನಿಸಬೇಕಾದಂಥದ್ದು. ಇದರ ಜೊತೆಗೆ ಆಲಸ್ಯ, ನೀಚ ಸ್ನೇಹ, ಯಾರ ಜೊತೆಯಲ್ಲಿ ಸ್ನೇಹ ಸಂಪರ್ಕಗಳನ್ನು ಮಾಡಬಾರ್ದು ಅದೇ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಶನಿ ಆ ರೀತಿಯಲ್ಲಿ ಮನಸ್ತತ್ವವನ್ನು ಬದಲಾಯಿಸ್ತಕ್ಕಂಥದ್ದಾಗತ್ತೆ. ಜಗಳ ಆಗ್ಬೋದು, ಅಸಂತೋಷ ಆಗ್ಬೋದು, ಅಶಾಂತಿ ಆಗ್ಬೋದು, ಅಸಮಾಧಾನ ಆಗ್ಬೋದು, ಇವೆಲ್ಲವೂ ಕೂಡ ಸಾಲು ಸಾಲಾಗಿ ಮೇಷರಾಶಿಯವರಿಗೆ ಬರ್ತಕ್ಕಂಥದ್ದಾಗತ್ತೆ. ತಲೆ ಅಥವಾ ತಲೆ ಕೂದಲಿಗೆ ತೊಂದರೆಯಾಗ್ತಕ್ಕಂಥದ್ದು. ತಲೆಗೆ ತೊಂದರೆ ಆಗುವಂಥದ್ದು ಅಂತಂದರೆ ತಲೆಗೇನೋ ಪೆಟ್ಟು ಬೀಳುವಂಥದ್ದು ಅಥವಾ ಗಾಯ ಆಗುವಂಥದ್ದು. ತಲೆ ಕೂದಲಿಗೆ ಅಂತಂದರೆ ತಲೆ ಕೂದಲು ಉದುರುವಂತಹ ಕೆಲಸ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಬದಲಾವಣೆ ಅನ್ನುವಂಥದ್ದು ಬೇಡವೇ ಬೇಡ ಅಂತ ಹೇಳಬೇಕು. ಅದು ಸ್ಥಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ತಾವು ವಾಸ ಮಾಡ್ತಕ್ಕಂತಹ ಮನೆ ಆಗ್ಬೋದು, ಎಲ್ಲೇ ಆಗಬಹುದು. ಆ ಬದಲಾವಣೆ ಎನ್ನುವಂಥದ್ದು ಈ ಶನಿಯ ಸಂಚಾರದಿಂದ ಬೇಡ ಅಂತ ಹೇಳಬೇಕು. ಇಷ್ಟೆಲ್ಲ ಸ್ಥೂಲವಾದಂತಹ ಫಲಗಳನ್ನು ಹೇಳಿದ ಮೇಲೆ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಅಂತಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು. ಮೊದಲು ಶನಿ ಪ್ರೀತಿಗೋಸ್ಕರವಾಗಿ ಯಾರಿಗೆ ಅನುಕೂಲ ಇದೆ ಅಂಥವರು ಮನೆಯಲ್ಲೇ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಇಲ್ಲ ದೇವಾಲಯಕ್ಕೆ ಹೋಗಿ ದೇವಸ್ಥಾನದಲ್ಲಿ ಆ ದೀಪವನ್ನು ಹಚ್ಚುವಂತಹ ಒಂದು ಕೆಲಸವನ್ನು ಮಾಡಿ ಎನ್ನುವಂಥದ್ದು. ಇನ್ನು ಹನುಮಾನ್ ಚಾಲೀಸವನ್ನು ಪಠನೆ ಅಥವಾ ಶ್ರವಣ ಮಾಡಿ. ಯಾವಾಗ ನಾವು ಆಂಜನೇಯನನ್ನು ಸಂತೃಪ್ತಿಗೊಳಿಸ್ತೇವೋ ಆಗ ಶನಿ ಪ್ರೀತನಾಗ್ತಾನೆ ಅಂತಕ್ಕಂತಹ ಮಾತಿದೆ. ಹಾಗಾಗಿ ಹನುಮಾನ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಇಲ್ಲ ಕೇಳುವಂಥದ್ದು ಬಹಳ ಒಳ್ಳೆಯದಾಗತ್ತೆ. ಮೂರನೇದು, ಅನುಕೂಲ ದೈಹಿಕವಾಗಿ ಶಕ್ತಿ ಇರತಕ್ಕಂಥವ್ರು ಪ್ರತಿ ಶನಿವಾರ ಉಪವಾಸವನ್ನು ಮಾಡಿ. ಆ ದಿವಸ ಏನು ಆಹಾರ ಸೇವನೆಯನ್ನು ಮಾಡಬೇಡಿ. ಅನುಕೂಲ ಇರುವಂಥವ್ರು, ವಯಸ್ಸಾದವರು, ಆರೋಗ್ಯ ಸರಿ ಇಲ್ಲದೆ ಇರತಕ್ಕಂಥವ್ರು, ಚಿಕ್ಕ ಮಕ್ಕಳು, ಇವರು ಯಾರಿಗೂ ಕೂಡ ಇದು ಅನ್ವಯ ಆಗದೇ ಇರತಕ್ಕಂಥದ್ದು. ಆದಷ್ಟು ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡಬೇಡಿ. ಶನಿಗೆ ಇದರಿಂದ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗಬಹುದು. ಇದೆಲ್ಲವನ್ನು ಅನುಸರಿಸ್ತಾ ಹೋದಾಗ ಶುಭವನ್ನು ಒಂದಷ್ಟರ ಮಟ್ಟಿಗೆ ಕಾಣಲಿಕ್ಕೆ, ಇರತಕ್ಕಂತಹ ಆತಂಕಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿಕ್ಕೆ ಅವಕಾಶಗಳಿದೆ. ಶುಭವಾಗಿ. ಗುರುಗಳೇ, ಮೇಷರಾಶಿ ಆಯಿತು, ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ 11ನೇ ಮನೆಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಇದನ್ನು ನಾವು ಜ್ಯೋತಿಷದಲ್ಲಿ ಲಾಭಸ್ಥಾನ ಅಂತ ಹೇಳಿ ಕರಿತೀವಿ. ಹೆಸರೇ ಹೇಳುವಾಗೆ ಲಾಭದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು, ಆದಾಯ ಹೆಚ್ಚು ಬರುತ್ತೆ. ಕೆಲವರಿಗೆ ಜಾತಕದಲ್ಲಿ ತುಂಬ ಅನುಕೂಲವಾದಂತಹ ದಶಾಭುಕ್ತಿ ಗ್ರಹಸ್ಥಿತಿ ಇದ್ದಂಥವರಿಗೆ ರಾಜಯೋಗ ಬರ್ತಕ್ಕಂಥದ್ದಿದೆ. ಅದನ್ನು ಜಾತಕದ ಆಧಾರದ ಮೇಲೆ ತಿಳಿಬೇಕೇ ಹೊರತು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಹೋದ, ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥದ್ದು ಆ ಭ್ರಮೆ ಖಂಡಿತವಾಗಿ ಬೇಡ ಅಂತ ಅರ್ಥ. ಆಸೆ ಪೂರ್ತಿ ಆಗ್ಬೋದು. ಯಾವುದೋ ಸಣ್ಣ ಪುಟ್ಟದಂತಹ ಆಸೆಗಳನ್ನು ಇಟ್ಟುಕೊಂಡಿದ್ದರೆ ಅದು ಪೂರ್ತಿ ಆಗ್ತಕ್ಕಂಥದ್ದು. ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅನುಭವ, ಇದೆಲ್ಲ ಅವರವರ ಯೋಗ್ಯತೆಗೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆಗ್ತಕ್ಕಂಥದ್ದು. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಸೂಚನೆ ಇದೆ. ಆಸ್ತಿ ಸಿಕ್ಕೇ ಬಿಡ್ತು ಅಥವಾ ನನಗಿನ್ಯಾವುದೋ ಯಾರೋ ಬರ್ಕೊಟ್ಬಿಟ್ರು, ಆ ರೀತಿ ಭಾವನೆಗಳು ಏನು ಬೇಡ ಅಂತ ಅರ್ಥ.
ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಒಟ್ಟಾರೆ ಫಲಗಳನ್ನು ಗಮನಿಸಿದಾಗ ಧನಾತ್ಮಕವಾಗಿ ಒಳ್ಳೆಯದಾಗ್ತಕ್ಕಂತಹ ಫಲಗಳು ವೃಷಭ ರಾಶಿಯವರಿಗೆ ಹೆಚ್ಚಿರ್ತಕ್ಕಂಥದ್ದು. ಆದರೆ ದುಶ್ಚಟಗಳಿರ್ತಕ್ಕಂಥವರು ಅಗತ್ಯವಾಗಿ ಅದನ್ನು ಕಡಿಮೆ ಮಾಡಬೇಕು, ಕೊನೆಯಲ್ಲಿ ಬಿಡಬೇಕು. ಆಗ ಮಾತ್ರ ಜೀವವನ್ನು ಉಳಿಸ್ಕೊಳ್ಬಹುದು, ಜೀವನವನ್ನು ಸರಿಪಡಿಸ್ಕೊಳ್ಬಹುದು. ಅದಿಲ್ಲ ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಶಾಸ್ತ್ರದ ಬಗ್ಗೆ ಅನುರಾಗ ಅಂದರೆ ಆಧ್ಯಾತ್ಮಿಕವಾದಂತಹ ಚಿಂತನೆಯಾಗಲಿ ಅಥವಾ ಆಯಸ್ಸಿನ ಬಗ್ಗೆ ಏನೂ ಆತಂಕ ಇಲ್ಲ ಅಂತಕ್ಕಂತಹ ಭಾವನೆಗಳಾಗಲಿ ಮನಸ್ಸಿಗೆ ಬರ್ತಕ್ಕಂಥದ್ದು, ಸಂತಾನ ನಾಶಕ ದುಃಖವನ್ನು ನೋಡಬೇಕಾದಂಥದ್ದು. ಅಂದರೆ ಕುಟುಂಬದಲ್ಲಿ ಸಂತಾನದ ವಿಚಾರ ಬಂದಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಅಥವಾ ಸಂತಾನವನ್ನು ಅಪೇಕ್ಷೆ ಪಡ್ತಕ್ಕಂಥವರಿಗೆ ತಮ್ಮ ಸಮಯಕ್ಕೆ ಸರಿಯಾಗಿ ಸಂತಾನ ಆಗದೇ ಇಲ್ಲದೆ ಇರತಕ್ಕಂತಹ ಬೇಸರವಾಗುತ್ತೆ. ಸಂತಾನದ ವಿಚಾರದಲ್ಲಿ ಒಟ್ಟಾರೆ ಬೇಸರ ಇರತಕ್ಕಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪೂಜೆ ಮಾಡಿ, ಆರಾಧನೆಯನ್ನು ಮಾಡಿ, ರುದ್ರ ಮಂತ್ರವನ್ನು ಶ್ರವಣ ಮಾಡಿ, ಈಶ್ವರನಿಗೆ ಪ್ರಿಯವಾದಂತಹ ಕಾಯಕವನ್ನು ಮಾಡಿ, ಈಶ್ವರನಿಗೆ ಯಾವುದು ಇಷ್ಟ ಆಗುತ್ತೋ ಆ ಕೆಲಸಗಳನ್ನು ಮಾಡಿ ನಿಮ್ಮ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಇದನ್ನು ಕರ್ಮಸ್ಥಾನ ಅಂತ ಹೇಳಿ ನಾವು ಕರಿತೀವಿ. ಕರ್ಮಸ್ಥಾನ ಅಂತಂದರೆ ಕೆಲಸದ ಜಾಗ. ಈ ಮಿಥುನ ರಾಶಿಯವರಿಗೆ ಶನಿ ಸಂಚಾರದಿಂದ ಮಿಶ್ರ ಫಲಗಳು ಹೆಚ್ಚಾಗಿ ಇರತಕ್ಕಂಥದ್ದು. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಕೂಡ ನೋಡಬೇಕಾದಂಥದ್ದು, ಎರಡೂ ಕೂಡ ಸಮವಾಗಿರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಈ ರಾಶಿಯವರು ಸ್ಥಿತಪ್ರಜ್ಞರಾಗಿರಬೇಕಾಗತ್ತೆ. ಒಳ್ಳೆಯದು ಬಂದಾಗ ಹಿಗ್ಗದಲೇ, ಕೆಟ್ಟ ಪರಿಸ್ಥಿತಿ ಬಂದಾಗ ಕುಗ್ಗದಲೇ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಜೀವನದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅಶಿಸ್ತನ್ನು ನೀವು ಪಾಲಿಸಿದ್ರಿ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಮಹತ್ವವಾದಂತಹ ನಿರ್ಧಾರಗಳಾಗಲಿ, ಹಣ ಹೂಡಿಕೆಯಾಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಆಲೋಚನೆಗಳನ್ನು ನಾನು ಯೋಜನೆಗೆ ತರಬೇಕು, ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ಪರಿಸ್ಥಿತಿಗಳಾಗಲಿ, ಇದೆಲ್ಲವನ್ನು ಸಾರಾಸಗಟಾಗಿ ಮುಂದಕ್ಕೆ ಹಾಕಬೇಕು, ಪೋಸ್ಟ್ಪೋನ್ ಮಾಡಬೇಕು. ಈಗಲೇ ನಾನು ಅದನ್ನು ಮಾಡಿಬಿಡ್ತೀನಿ ಅಂತಂದರೆ ಅದರಿಂದ ನಿಮಗೆ ಆದಾಯಕ್ಕಿಂತ ನಷ್ಟ, ಒಳಿತಿಗಿಂತ ಕೆಡಕು, ಅನುಕೂಲಕ್ಕಿಂತ ಅನಾನುಕೂಲ, ಈ ರೀತಿಯ ಋಣಾತ್ಮಕವಾದಂತಹ ಫಲಿತಾಂಶಗಳನ್ನು ನೋಡ್ತಾ ಇರಬೇಕಾಗತ್ತೆ. ಜೊತೆಗೆ ರಾಜಯೋಗದಿಂದ ವಂಚಿತರಾಗ್ತೀರಿ. ಏನಿದು ರಾಜಯೋಗ ಅಂತಂದರೆ ಯಾವುದೋ ಒಂದು ಒಳ್ಳೆಯದಾಗಬೇಕಾಗಿರುತ್ತೆ, ನಮ್ಮ ನಿರೀಕ್ಷೆಗೂ ಮೀರಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿರುತ್ತೆ. ಅಂಥದ್ದು ತಪ್ಪಿ ಹೋಗ್ತಕ್ಕಂಥದ್ದು ರಾಜಯೋಗ ವಂಚಿತರು ಅಂತ ಹೇಳುವಂಥದ್ದು. ಅಂದರೆ ಆಡುಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕೈಗೆ ಬಂದಂಥದ್ದು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಅನುಭವವಾಗ್ತಕ್ಕಂಥದ್ದು. ಮಾತಾಪಿತೃ ವಿಯೋಗ ಅಂದರೆ ತಂದೆ ತಾಯಿಯನ್ನು ಕಳ್ಕೊಳ್ತಕ್ಕಂಥದ್ದು. ಜೊತೆಗೆ ಅಗ್ನಿ ಅಂದರೆ ಬೆಂಕಿ ಮತ್ತು ನೀರಿನ ಭಯ ಇರತಕ್ಕಂಥದ್ದಾಗುತ್ತೆ. ಸ್ವಂತಿಕೆಯಿಂದ ಬೆಳಿಬೇಕು. ಬೇರೆ ಯಾರ ಸಹಾಯ ಸಹಕಾರ ಏನೂ ಕೂಡ ಸಿಕ್ಕೋದಿಲ್ಲ. ನೀವೇ ಕಷ್ಟಪಡಬೇಕು, ನೀವೇ ಅದನ್ನು ಅನುಭವಿಸಿ ನಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತ ಹೇಳಿ ತೋರಿಸ್ಬೇಕಾದಂಥದ್ದು. ಪಿತೃಕಾರ್ಯವನ್ನು ಸರಿಯಾಗಿ ಮಾಡಬೇಕು. ಮನೆಯಲ್ಲಿ ಹಿರೀಕರ ಒಂದು ಕಾರ್ಯವನ್ನು ಮಾಡದಲೇ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅದನ್ನು ತಿದ್ದುಕೊಳ್ಳಿ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹಾಸಿಗೆ, ದಿಂಬು, ಚಾಪೆ, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್ ಈ ಥರದ್ದನ್ನು ನಿಮ್ಮ ಕೈಲಾದಷ್ಟು, ನಿಮ್ಮ ಯೋಗ್ಯತೆಗೆ ಅನುಕೂಲವಾದಷ್ಟು ದಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಅಂತಕ್ಕಂಥದ್ದು ಶುಭವಾಗಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 9ನೇ ಮನೆಯ ಶನಿ, ಇದನ್ನು ನಾವು ಭಾಗ್ಯಸ್ಥಾನ ಅಂತ ಹೇಳಿ ಕರಿತೀವಿ. ಕೆಲವರ ಅಭಿಪ್ರಾಯದಲ್ಲಿ ಪೂರ್ವಪುಣ್ಯ ಸ್ಥಾನ ಅಂತಲೂ ಕೂಡ ಇದನ್ನು ಹೇಳ್ತಾರೆ ಇರಬಹುದು. ಆದರೆ ಇಲ್ಲಿ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆದರೆ ಫಲ ಸಿಕ್ಕಬೇಕಾದ್ರೆ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕಲ್ಲ. ಆ ರೀತಿಯ ಒಳ್ಳೆಯ ಕೆಲಸಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದರೆ, ಪ್ರಾಮಾಣಿಕವಾಗಿ ಮಾಡಿದರೆ ಒಳ್ಳೆಯ ಫಲ ಸಿಕ್ಕತ್ತೆ ಅಂತಕ್ಕಂಥದ್ದು. ಕಷ್ಟ ಕಾರ್ಪಣ್ಯಗಳಿಗೆ ಅಂತ್ಯದ ಸೂಚನೆ. ಅಂದರೆ ಇಲ್ಲಿಯವರೆಗೆ ಏನು ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಿದೆ ಅದೆಲ್ಲದಕ್ಕೂ ಕೂಡ ಇತಿಶ್ರೀಯನ್ನು ಹೇಳ್ತಕ್ಕಂತಹ ಸಮಯ ಇದು. ವೈರಾಗ್ಯದ ಮಾತುಗಳು ಬರುತ್ತೆ. ಅಂದರೆ ನನಗಿನ್ನೇನಾಗಬೇಕು, ನನಗೆಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ,
ಎಲ್ಲವನ್ನೂ ನಾನು ಅನುಭವಿಸಿದ್ದೀನಿ ಅಂತಕ್ಕಂತಹ ಮಾತುಗಳು ಬರುತ್ತೆ. ಚಿಕ್ಕ ಪುಟ್ಟ ವಯಸ್ಸಿನವರಾಗಿದ್ದರೆ ಅಥವಾ ಒಳ್ಳೆಯ ಹುದ್ದೆಯಲ್ಲಿದ್ದರೆ ಅವರಿಗೆ ವೈರಾಗ್ಯ ಅನ್ನುವಂತಹ ಪದ ಅಲ್ಲಿ ಸರಿ ಹೊಂದುವುದಿಲ್ಲ ಅಂತಾದರೆ ಪಕ್ವತೆ ಬರುತ್ತೆ. ನನ್ನ ಕೆಲಸಕ್ಕೆ ಯಾವ ರೀತಿ ನಾನು ನ್ಯಾಯವನ್ನು ಒದಗಿಸಬೇಕು ಅನ್ನುವಂತಹ ಒಂದು ಮೆಚ್ಯೂರಿಟಿ ಅಂತ ಏನು ಹೇಳ್ತೀವಿ ಅದು ಪ್ರಾಪ್ತವಾಗ್ತಕ್ಕಂತಹ ಸಮಯ. ಧರ್ಮಕರ್ಮಾಸಕ್ತಿ ಅಂದರೆ ಯಾವುದೋ ಪೂಜೆ, ಭಜನೆ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಯಾವುದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದೆಯೋ ಅಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಧರ್ಮ ವಿರೋಧಿಗಳನ್ನು ಎದುರಿಸ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ಧರ್ಮಕರ್ಮಾಸಕ್ತಿ ಪ್ರಾಪ್ತವಾಗ್ತಕ್ಕಂಥದ್ದು. ಮಿತ್ರ ಬಾಂಧವರಿಗೆ ದುಃಖವನ್ನು ತರ್ತೀರಿ. ಯಾರು ನಿಮ್ಮ ಆತ್ಮೀಯ ಸ್ನೇಹಿತರಿದ್ದಾರೋ, ಯಾರು ನಿಮ್ಮ ಹತ್ತಿರದ ಬಂಧುಗಳಿದ್ದಾರೋ ಅವರಿಗೆ ನಿಮ್ಮ ಬಗ್ಗೆ ಒಂಥರ ದುಃಖ ಆಗುತ್ತೆ, ಬೇಸರವಾಗುತ್ತೆ. ಇಷ್ಟು ದಿವಸ ಇವನು ಹೀಗಿರಲಿಲ್ಲ, ಈಗ ಯಾಕೆ ಹೀಗಾದ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಅಲ್ಲಿ ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಆ ತಾಳ್ಮೆ ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಇದೆಲ್ಲ ದೃಷ್ಟಿಯಿಂದ ಕೆಲಸಗಾರರಿಗೆ, ಕೂಲಿ ಕಾರ್ಮಿಕರಿಗೆ ಒಂದಷ್ಟು ಹಣದ ಸಹಾಯವನ್ನು, ವಸ್ತುಗಳನ್ನು ನೀವು ದಾನ ಮಾಡಿದರೆ, ಕೊಟ್ಟರೆ ಅವರಿಗೆ ಸಂತೋಷವಾಗ್ತಕ್ಕಂಥದ್ದು. ವಿಶೇಷವಾಗಿ ಔಷಧಿಗಳನ್ನು ದಾನ ಮಾಡಿ. ಔಷಧಿಯನ್ನು ದಾನ ಮಾಡೋದು ಅಂತಂದರೆ ರೋಗಿಷ್ಠರಿಗೆ, ರೋಗಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅವರಿಗೆ ಅಗತ್ಯ ಇರತಕ್ಕಂತಹ ಔಷಧೋಪಚಾರಗಳನ್ನು ಮಾಡ್ತಕ್ಕಂಥದ್ದು, ರೋಗಿಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಶನಿಯ ಪ್ರಭಾವದಿಂದಲೇ ಹೀಗಾಗಿರೋದ್ರಿಂದ ವೀಲ್ ಚೇರ್ಗಳನ್ನು ದಾನ ಮಾಡಿದರೆ ವಿಶೇಷವಾದಂತಹ ಫಲ ಅಂತ ಹೇಳಬೇಕು. ಶುಭವಾಗಿ.